ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ, ನಿಮ್ಮ ಮನೆ ಮಗಳು ಧನಲಕ್ಷ್ಮಿ ಕೃಷ್ಣ. ನಾನು ನೋಡಿರೋ ಥರ ಎಷ್ಟೋ ಮನೆಗಳಲ್ಲಿ ಕಷ್ಟಗಳು ತುಂಬಿ ತುಳುಕ್ತಾ ಇರ್ತದೆ. ಆ ಕಷ್ಟಗಳೆಲ್ಲ ನಿವಾರಣೆ ಮಾಡೋದು ಹೆಣ್ಣುಮಕ್ಕಳು. ಆ ಹೆಣ್ಣುಮಕ್ಳಿಗೆ ಒಂದು ಸಲಹೆ ನೀಡೋದಂದರೆ, ಮೊದಲು ಮನೆಯಿಂದ ಅಡುಗೆ ಮನೆಯಿಂದ ಪ್ಲಾಸ್ಟಿಕ್ ಮರಗಳನ್ನು ಹೊರಗಡೆ ಹಾಕಿ. ಈ ಪ್ಲಾಸ್ಟಿಕ್ ಮರಗಳನ್ನು ಬಳಸೋದ್ರಿಂದ ಆರೋಗ್ಯ ಹಾನಿ, ಹಣಗಳು ಬರೋದಿಲ್ಲಕ್ಕೆ ಸಾಧ್ಯ ಇಲ್ಲ, ಕಷ್ಟಗಳು ನಿವಾರಣೆ ಆಗಲ್ಲ. ಆದಷ್ಟು ಪ್ರಯತ್ನ ಪಡಿ. 2 ಮೊರನಾರು ನಾವು ಇಟ್ಕೋಬೋದು. 2 ಮೊರ ಇಟ್ಕೊಂಡು ನಾವು ಅಕ್ಕಿ ಕೆರೋದ್ರಿಂದ ರಾಹುಕೇತು ದೋಷಗಳು ನಿವಾರಣೆ ಆಗುತ್ತೆ, ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ. ಸುಲಭವಾಗಿ ನಮ್ಮ ಮನೆಗಳಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ. ಆರೋಗ್ಯ ವೃದ್ಧಿ ಅಂದರೆ ಸಂಪಾದನೆ ಹೆಚ್ಚಾಗುತ್ತೆ, ವ್ಯವಹಾರಗಳು ಚೆನ್ನಾಗಿ ಕುದುರುತ್ತೆ, ಮಹಾಲಕ್ಷ್ಮಿ ನೆಲೆಯೂರು ನಿಲ್ತಾಳೆ. ಇದು ಸತ್ಯ. ಅನ್ನಪೂರ್ಣೇಶ್ವರಿ ನಮ್ಮ ಮನೇಲಿ ನೆಲೆಯಾಗಿ ನಿಲ್ತಾಳೆ. ಯಾವತ್ತೂ ನಮ್ಮ ಮನೇಲಿ ಅಕ್ಕಿ ಖಾಲಿ ಆಗಲ್ಲ. ಪ್ಲಾಸ್ಟಿಕ್ ಬಳಸೋದ್ರಿಂದ ಇವತ್ತು ಎಷ್ಟೋ ಮನೆಗಳಲ್ಲಿ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಮನೆಗಳಲ್ಲಿ ಹೆಣ್ಮಕ್ಳು ಹಿರಿಯರಿಲ್ಲ, ಹೇಳ್ಕೊಡೋರಿಲ್ಲ. ಮನೇಲಿ ತೊಂದರೆಗಳು, ಅನಾಹುತಗಳು ಯಾಕೆ ಬರ್ತಾಯಿದೆ ಅಂದರೆ, ಇಂಥದ್ದು ಒಳ್ಳೊಳ್ಳೆ ಕಾರ್ಯಗಳನ್ನ, ಒಳ್ಳೊಳ್ಳೆ ಪದಾರ್ಥಗಳನ್ನ ನಾವು ಮನೇಲಿ ಇಟ್ಕೊಳ್ತೀನಿ. ಪ್ಲಾಸ್ಟಿಕ್ ಅಂತ ಪ್ಲಾಸ್ಟಿಕ್ಕಿಂದ ಹೋಗ್ತಾಯಿದ್ದೀವಿ. ಪ್ಲಾಸ್ಟಿಕ್ಕಿಂದ ನಾವೇನು ಪ್ಲಾಸ್ಟಿಕ್ಕಲ್ಲೇ ಎಲ್ಲನೂ ಮಾಡೋಕ್ಕಾಗುತ್ತಾ? ಪ್ರತಿಯೊಂದು ಚೇಂಜ್ ಮಾಡ್ಕೊಂಡು ಹೋದರೆ ಹೆಂಗೆ ಸಾಧ್ಯ ನಾವು ಅಭಿವೃದ್ಧಿ ಆಗೋಕ್ಕೆ? ನಮ್ಮ ಮಕ್ಳಿಗೆ ಮರಿ ಒಳ್ಳೇದಾಗೋದು ಹೆಂಗೆ? ಮದುವೆ ಮುಂಜಿಗಳಲ್ಲಿ ನಾವು ಬಳಸೋಂಥದ್ದೆಲ್ಲ ಪ್ಲಾಸ್ಟಿಕ್ಕೇ ಆಗಿಬಿಡ್ತದೆ. ದಯವಿಟ್ಟು ಅಡುಗೆ ಮನೆಯಿಂದ ಆದಷ್ಟು ಪ್ಲಾಸ್ಟಿಕ್ನ ಹೊರ ಹಾಕಿ. ಅದರಲ್ಲಂತೂ ಮೊರ ಅಂತೂ ಇಟ್ಕೋಬೇಡಿ. ಇಟ್ಕೊಂಡಷ್ಟು ದಾರಿದ್ರ್ಯ ಕಾಡುತ್ತೆ, ಬರೀ ಕಷ್ಟಗಳು, ನೋವುಗಳೇ ಬರುತ್ತೆ. ಅಂಥ ಪರಿಸ್ಥಿತಿ ಬರಬಾರ್ದು ಅಂತಲೇ ಈ ಥರ ವೀಡಿಯೋಗಳನ್ನ ಮಾಡ್ತಾ ಇರೋದು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚು ಜನಕ್ಕೆ ಇದನ್ನು ಶೇರ್ ಮಾಡಿದಷ್ಟು ಎಷ್ಟೋ ಮನೆಗಳು ಉದ್ಧಾರ ಆಗುತ್ತೆ. ನಾವು ಒಂದೊಂದೇ ತಿದ್ಕೊಳ್ತಾ ಹೋದರೆ ನಮ್ಮ ಮನೇಲಿ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ. ಹಿಂದಿನ ಕಾಲದವರು 10 ಎಕರೆ 15 ಎಕರೆ 20 ಎಕರೆ ಜಮೀನು ಮಾಡ್ಕೋತಾಯಿದ್ರು. ಬೇಕಾದಷ್ಟು ದವಸ ತುಂಬ್ತಾಯಿದ್ರು, ಬೇಕಾದಷ್ಟು ಚೀಲಗಳಲ್ಲಿ ದುಡ್ಡು ತರ್ತಾಯಿದ್ರು. ಯಾಕೆ ಅಂದರೆ ನಮ್ಮ ಮನೇಲಿ ಬಳಸೋಂಥ ಪದಾರ್ಥಗಳೇ ತುಂಬ ಮುಖ್ಯ ಆಗಿರ್ತಿತ್ತು. ಪ್ರತಿಯೊಂದರಲ್ಲೂ ಮಹಾಲಕ್ಷ್ಮಿಯನ್ನು ಕಾಣ್ತಾ ಇದ್ರು ಅವರು. ಸೇರು, ಚಟಾಕು, ಪಾವು, ಮೊರ, ಬುಟ್ಟಿ, ದವಸ ಧಾನ್ಯ ತುಂಬಂಥದ್ದಾಗಲಿ ಯಾವುದಾರ ಆಗಲಿ ಪರ್ಫೆಕ್ಟ್ ಆಗಿರ್ತಿತ್ತು ಅವ್ರದ್ದು. ನಾವು ಹೆಚ್ಚು ಮಾಡೋಕ್ಕಾಗಲ್ಲ ಅಂದರೆ ಸಣ್ಣದನ್ನಾರ ತಿದ್ಕೋಬೋದಲ್ವ. ಇಂಥ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಆದಷ್ಟು ನನ್ನ ವೀಡಿಯೋಗಳನ್ನ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಪ್ರೋತ್ಸಾಹಿಸಿ. ಇದನ್ನು 10 ಮನೆಗೆ 10 ಜನಕ್ಕೆ ಹೋದರೆ ಇನ್ನೊಂದು 10 ಜನಕ್ಕೆ ಶೇರ್ ಮಾಡ್ತಾರೆ ಅವರು. ಆದ್ದರಿಂದ ಎಲ್ಲ ಮನೆಗಳಲ್ಲೂ ಚೇಂಜ್ ಆಗುತ್ತೆ. ಈ ಪ್ಲಾಸ್ಟಿಕ್ಕನ್ನು, ಮೊರನ, ಭೂತನ ಒಡೆದೋಡಿಸಿ ನಿಮ್ಮ ಮನೇನ ಅಭಿವೃದ್ಧಿ ಮಾಡಿ. ಖಂಡಿತ ನಾವು ಗೆಲ್ತೀವಿ. ದಯವಿಟ್ಟು ಫಸ್ಟು ಪ್ಲಾಸ್ಟಿಕ್ ಮರಗಳನ್ನು ಹೊರಗಡೆ ಹಾಕಿ. ನೋಡಿ, ಸ್ವಲ್ಪ ಮೆಂತ್ಯ, ಪೇಪರು, ಅರಿಶಿನ ಈ 3ನ ರುಬ್ಬಿ ಇದನ್ನು ತಾರಿಸಿ ನಾವು ಇಟ್ಕೊಳ್ಳೋದ್ರಿಂದ ವರ್ಷಕ್ಕೆ 1 ಸರಿ ಮಾಡಿ ಸಾಕು. ಈ ಮೊರಗಳನ್ನ ನಾನು ತೊಗೊಂಡು 20 ವರ್ಷ ಆಗೈತೆ. 20 ವರ್ಷದ ಮೊರ ಇದು ದೇವರಾಣೆಗೂ ನಿಜ ಹೇಳ್ತಾ ಇರೋದು ನಾನು. 20 ವರ್ಷದ ಮೊರ ಇದು. ಈ ಮೊರನ ವರ್ಷಕ್ಕೆ 1 ಸತಿ ನಾನು ತಾರಿಸಿ ಇಟ್ಕೊಂಡ್ಬಿಡ್ತೀನಿ. ಶ್ರಾವಣ ಮಾಸದಲ್ಲಿ, ಶ್ರಾವಣ ಮೊದಲನೇ ಶನಿವಾರನೇ ಪೂಜೆ ಪುನಸ್ಕಾರಗಳ ಹಬ್ಬಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ಇದರಲ್ಲೇ ನಾವು ದೇವ್ರಿಗೆ ಅಕ್ಕಿ ಹಾಕೋಂಥದ್ದು, ಏನು ಕೇರ್ ಅಂಥದ್ದು ಮಾಡಿದ್ರೆ ಎಷ್ಟು ಲಕ್ಷಣವಾಗಿರ್ತದೆ ಗೊತ್ತಾ ಮನೇಲಿ. ದಯವಿಟ್ಟು ಈ ಮೊರಗಳನ್ನ ಬಳಸಿ, ಈ ಥರ ಮರಗಳನ್ನ ಬಳಸಿ. ನಾವು ಬಳಸೋದ್ರಿಂದ ನಮ್ಮ ಮಕ್ಕಳು ಕೂಡ ಒಳ್ಳೆಯದೇ ಕಲಿತಾ ಹೋಗ್ತಾರೆ, ಒಳ್ಳೆಯದೇ ಮಾಡ್ತಾ ಹೋಗ್ತಾರೆ, ಅವ್ರ ಮನೆಗಳನ್ನ ಅಭಿವೃದ್ಧಿ ಮಾಡ್ತಾ ಹೋಗ್ತಾರೆ. ದಯವಿಟ್ಟು ಈ ಪ್ಲಾಸ್ಟಿಕ್ ಮರನ ಬಳಸಬೇಡಿ. ದಯವಿಟ್ಟು ಹೇಳ್ತೀನಿ ಕೇಳಿ. ಫಸ್ಟು ಅಡುಗೆ ಮನೆಯಿಂದ ಅದನ್ನ ಹೊರ ಹಾಕಿ. ಮನೇಲಿ ಲಕ್ಷ್ಮೀ ಸಾನ್ನಿಧ್ಯ ನಿಲ್ಲಬೇಕು. ಮನೇಲಿ ಅನ್ನಪೂರ್ಣೇಶ್ವರಿ ನಿಲ್ಲಬೇಕು. ಮಕ್ಕಳು ಓದಬೇಕು, ಸರಸ್ವತಿ ಮಾತೆ ಅನುಗ್ರಹ ಆಗಬೇಕು. ನಾವು ಸಣ್ಣ ಪುಟ್ಟ ದೊಡ್ಡವ್ರು ತಪ್ಪು ಮಾಡೋದ್ರಿಂದ ಮಕ್ಕಳ ಮೇಲೆ ಪ್ರಭಾವ ಬೀರ್ತಾಯಿದೆ. ದಯವಿಟ್ಟು ಫಸ್ಟು ಪ್ಲಾಸ್ಟಿಕ್ ಮರಗಳನ್ನು ಹೊರಹಾಕಿ. ಇಂಥದ್ದೊಂದು 2 ಮೊರ ಇಟ್ಕೊಳ್ಳಿ ಸಾಕು, ಹೆಚ್ಚು ಬೇಡ. ನಾವು ಬೇರೆ ಏನೂ ಮಾಡೋದು ಬೇಡ. ದಯವಿಟ್ಟು ನನ್ನ ಮಾತನ್ನು ನಂಬಿ ಕೇಳ್ತೀರಾ, ಎಲ್ಲರೂ ಪಾಲಿಸ್ತೀರಾ ಅಂತ ನಂಬ್ತಾ ಇದ್ದೀನಿ. ದಯವಿಟ್ಟು ಏನೇ ತಪ್ಪಿದ್ರೂ ಕ್ಷಮಿಸಿ, ರಕ್ಷಿಸಿ. ನಮ್ಮ ಸಂಸ್ಕೃತಿನ ಕಾಪಾಡ್ತಾ ಹೋಗಿ. ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಅಭಿವೃದ್ಧಿಯಾಗಲಿ, ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಲಿ, ಮಹಾಲಕ್ಷ್ಮಿ ನೆಲೆಯೂರಿ ನಿಲ್ಲಲಿ, ನಮ್ಮ ದವಸ ಧಾನ್ಯಗಳು ತುಂಬಿ ತುಳುಕಾಡಲಿ, ಅಷ್ಟೈಶ್ವರ್ಯ ಪ್ರಾಪ್ತಿ ನಿಮ್ಮದಾಗಲಿ. ನಮಸ್ಕಾರ ಸ್ನೇಹಿತರೆ.